ಕಲಿಗಾಲದ ಪ್ರಭಾವ. ಅದಕ್ಕೆ ಅವರು ನಿಜಗೊಂಡ್ರು ಹೇಳಿದರು, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಮುಂದಿನ ಲೈನ್ ಏನದ, ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ರಾಗ ಅಂದ್ರೆ ನಾವು ಸಂಗೀತ ಮಾಡುವಾಗ ಹಾಡುವ ರಾಗ ಅಲ್ಲ. ಸಂಗೀತ ಹಾಡಬೇಕಾದ್ರೆ ರಾಗಗಳ ಉತ್ಪತ್ತಿ ಮಾಡ್ತಾರೆ, ಹೌದಲ್ಲ? ಆ ರಾಗಗಳಲ್ಲ. ರಾಗ ಅಂದ್ರೆ ನಿಜವಾದ ಅರ್ಥ ಆಶೆ. ರಾಗ ಅಂದ್ರೆ ಆಶೆ. ಯಾರಲ್ಲಿ ಆಶೆ ಇರ್ತದೆ, ಆ ಆಶೆಯನ್ನು ಬಿಡದೇ ಇದ್ರೆ ಆ ಆಶೆನೇ ಮುಂದಿನ ಜನ್ಮಕ್ಕೆ ಬೀಜ ಆಗಿ ಪರಿವರ್ತನೆ ಆಗ್ತದೆ. ಭವ ಅಂದ್ರೆ ಹುಟ್ಟಿ ಬರೋದು. ಹುಟ್ಟಿ ಬರೋದಕ್ಕೆ ಬೀಜ ಯಾವುದಾದ್ರೂ ಜಗತ್ತಿನೊಳಗಿದ್ರೆ ಅದು ರಾಗ, ಆಶೆ. ಅದಕ್ಕೆ ಆ ಆಶೆ ಅಳದವಾಗ ಮಾತ್ರ ಮುಕ್ತಿ ದೊರಲಿಕ್ಕೆ ಸಾಧ್ಯ. ಆಶೆ ಅಳಿಬೇಕು. ಆಶೆ ಇಟ್ಕೊಂಡ್ರೆ ಏನಿಲ್ಲ. ಆಸೆ ಹೋಗ್ಬೇಕಾದ್ರೆ ನಾ ಹೆಂಗಿರ್ಬೇಕಪ್ಪ? ಆಸೆ ಹೋಗ್ಬೇಕಾದ್ರೆ ನಾ ಹೇಗಿರಬೇಕು ಅಂದ್ರೆ ಸಂತರ, ಶರಣರ, ಮಹಾತ್ಮರ ಸಂಘದಲ್ಲಿ ಇರಬೇಕು. ಅವ್ರ ಸಂಘದಲ್ಲಿದ್ರೆ ಆಸೆ ಅಳೀತು, ಆಸೆ ಹೋಗ್ತು. ಆ ಆಸೆಯನ್ನು ಬಿಡಬೇಕಾದ್ರೆ ಕ್ರಮಗಳದ. ಆ ಕ್ರಮದಿಂದ ನಾವು ನಡೆದೇವೆ ಅಂದ್ರೆ ಅದು ಆಸೆ ಹೋಗ್ತು. ಏನಪ್ಪ ಕ್ರಮ? ನಮಗೂ 3 ದೋಷಗಳದ, ನಮ್ಮೆಲ್ಲರಿಗೆ. ಮತ್ತು ಈಗ ಮಹಾತ್ಮರಾಗ್ಯಾರಂದ್ರೂ ಅಪ್ಪಯ್ಯ ಸ್ವಾಮಿಗಳಿಗೂ 3 ದೋಷ ಇತ್ತು. ಯಾರ ಜನ್ಮ ತಾಳಿ ಬರ್ತೇವಲ್ಲ ಬಂದವ್ರಿಗೆಲ್ಲರಿಗೂ 3 ದೋಷಗಳು ಇರುವ. ಆದ್ರೆ ಅವರು ದುಡ್ಕೊಂಡ್ರು, ಆ ದೋಷಗಳನ್ನು ಕಳ್ಕೊಂಡ್ರು, ಇವತ್ತು ದೇವರಾಗಿ ಕುಂತ. ದುಡ್ಕೊಂಡು ಅವರು ಕಳ್ಕೊಂಡ್ರು, ನಾವು ಕಳ್ಕೊಳ್ಳೋದು. ಯಾವಪ್ಪ ಅವು 3 ದೋಷ? ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಇವು 3 ದೋಷಗಳನ್ನು. ಮಲದೋಷ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಮಲ ಅಂತ ಹೊಲಸಿಗೆ ಅಂತೇವೆ. ಬೆಳಗ್ಗೆ ಏನು ಇವು ಮಾಡಿ ಬರ್ತೇವೆ ಅದಕ್ಕೆ ಮಲ ಅಂತ ಕರೀತೇವೆ. ಅಷ್ಟು ದೋಷ ಅದಂತ ನಮಗೆ. ಅದು ಎಷ್ಟು ಹೊಲಸ, ಅಷ್ಟು ದೋಷ ಅಂದ್ರೆ ಅದು ಯಾವುದು? ಹಿಂದಿನ ಅನೇಕ ಜನ್ಮದಲ್ಲಿ ಮಾಡಿರುವಂಥ ಪಾಪ ಕಾರ್ಯದ ದೋಷ. ಹಿಂದಿನ ಅನೇಕ ಜನ್ಮದೊಳಗೆ ಏನು ಪಾಪ ಮಾಡೇವೆ, ಆ ಪಾಪದ ಗಂಟೆಯನ್ನು ಕಟ್ಕೊಂಡು ಬಂದೇವಲ್ಲ, ಅದು ಮಲದೋಷ. ಇನ್ನು ವಿಕ್ಷೇಪ ದೋಷ ಯಾವುದು ಅಂತಂದಾಗ, ವಿಕ್ಷೇಪ ಅಂದ್ರೆ ಚಂಚಲತ್ವ. ಮನಸ್ಸು ಕುಂತಲ್ಲೇ ಕೊಡೋದಿಲ್ಲ, ಹರಿದಾಡ್ತದೆ. ಇಲ್ಲಿ ಪುರಾಣಕ್ಕೆ ಬಂದೇವೆ, ಅಪ್ಪಯ್ಯ ಸ್ವಾಮಿ ಮಂದಿರಕ್ಕೆ. ಪುರಾಣಕರೇ ಕುಂತೇವಿ, ಪುರಾಣ ನಡೆದದ, ದೇಹ ಇಲ್ಲದ, ಮನಸ್ಸು ಮನ್ಯಾಗ. ನಿಂಬದಲ್ಲ, ನಂದು. ನಿಮಗನಾಗಿಲ್ರಿವ, ಹೌದಲ್ಲ ಹೇಳಿ? ಮನಸ್ಸು ಯಾಕೆ ಹಿಂಗೆ ಮಾಡ್ತದ ಅಂದ್ರೆ ಮನಸ್ಸಿನ ಗುಣಧರ್ಮ ಚಂಚಲತ್ವ. ಯಾಕೆ ಚಂಚಲತ್ವ ಬಂದದಂತ ಕೇಳಿದ್ರೆ, ಹಿಂದಿನ ಪಾಪ ಕಾರ್ಯದ ಗಂಟು ಹೆಚ್ಚದ, ಮನಸ್ಸನ್ನು ಓಡಾಡ್ಸಕ್ಕೆ ಹಚ್ತದೆ. ಇದು ವಿಕ್ಷೇಪ ದೋಷ. ಇನ್ನು ಆವರಣ ದೋಷ ಅಂತ 3ನೇದು. ಇದು ಆವರಣ ದೋಷ. ಆವರಣ ದೋಷ ಅಂದ್ರೆ ಏನು? ಆವರಣ ದೋಷ ಅಂದ್ರೆ ಏನು ಅಂದ್ರೆ ಮುಚ್ಚಿ ಹಾಕಿದ ದೋಷ. ಏನನ್ನ ಮುಚ್ಚಿ ಹಾಕ್ಯದ? ಏನು ಮುಚ್ಚಿ ಹಾಕ್ಯದ? ನಿಮಗೆ ಸಮಕ್ಷಮ ತೋರಿಸ್ತೇನೆ. ಒಂದು ಸ್ವಲ್ಪ ಎಲ್ಲರೂ ಕಣ್ಣು ಮುಚ್ಚ, ಯಾರೂ ಕಣ್ಣು ತೆರಿಬಾರ್ದು.
ಕಣ್ಣು ಮುಚ್ಚ್ರಿ ಈಗ ಒಂದು ಕ್ಷಣ. ನಾ ತೆರಿ ಅನ್ನೋ ತೆರಿ. ಎಲ್ಲರೂ ಮುಚ್ಚಬೇಕು, ಯಾರೂ ತೆರೆಯುವಂಗಿಲ್ಲ. ಮುಚ್ಚಿದ್ರಿ ನಾ ಹೇಳೋತನ ತೆರೆಯಂಗಿಲ್ಲ. ಎಲ್ಲರೂ ಕಣ್ಣು ಬಿಡ್ರಿ. ಎಲ್ಲರೂ ಬಿಟ್ರಿ. ಇಲ್ಲೇನದ ಹೇಳಬೇಕು. ನೀವು ಹೇಳ್ತೀರಿ? ಗ್ರಂಥದ ನೀವು ಏನದಮ್ಮ ಇಲ್ಲಿ? ಆವರಣ ಅಂದ್ರೆ ಏನು ಅಂತ ತೋರಿಸೋದಕ್ಕಾಗಿ ಕೇಳಾಗ್ತೀನಿ. ಮತ್ತು ಇದನ್ನು ಹೇಳಕ್ಕಲ್ಲ ನಾನು ಪುರಾಣ ತಂದಿರಿ. ಮತ್ತು ಆವರಣ ಅಂದ್ರೆ ಅರ್ಥ ಆಗ್ಬೇಕಲ್ಲ. ಮೊದಲ ಗ್ರಂಥ ನೋಡಿರಿ, ಗ್ರಂಥದತ್ತ ಭಾವ ಬರ್ಲಾಕತ್ತದ. ಅಕಸ್ಮಾತ್ ನೀವು ನೋಡ್ಲಾರ್ದ ನಾ ಹಿಂಗಿಟ್ಟು ಮುಚ್ಚಿದ್ರಿ ಏನದಂತಿದ್ರಿ? ಹೇಳಿಕ್ಕೆ ಸಾಧ್ಯ ಅದ? ಅಲ್ಲಿಟ್ಟಿರೋ ವಸ್ತು ಏನದ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನಮಗೆ ಕಾಣಬೇಕಾದ್ರೆ ಏನು ಮಾಡಬೇಕು ಹೇಳ್ರಿ? ಒಬ್ರಿ ಮುಂದಿದ್ದವ್ರು ಏನು ಮಾಡಬೇಕಿದನ್ನು? ಮುಚ್ಚಿದ ವಸ್ತ್ರವನ್ನು ತೆಗಿಬೇಕು. ಅದು ಕಾಣಲಾರ್ದಂಗೆ ಏನು ಮುಚ್ಚಿ ಹಾಕ್ಯದಲ್ಲ, ಮುಚ್ಚಿ ಹಾಕಿರುವುದನ್ನು ತೆಗೆದೇವಿ ಅಂದ್ರೆ ಅಲ್ಲಿ ಏನನ್ನೋದು ತಾನೇ ಆಗ್ತದೋ ಇಲ್ಲೋ? ಹಾಗಾದ್ರೆ ಈಗ ನೋಡ್ರಿ ಏನದ. ನೀವು ಗ್ರಂಥ ಅಂತ ಹೇಳ್ತೀರಿ ಅಂತ ಗೊತ್ತು ನನಗೆ. ಯಾವಾಗ ವಸ್ತ್ರ ತೆಗೆದೇವಿ ಮೊಬೈಲ್ ಅದ ಅಂತ ಗೊತ್ತಾಯ್ತಿಲ್ಲ ನಿಮಗೆ? ಹಂಗ ಈ ಜೀವಾತ್ಮನನ್ನ ಮರಿ ಮಾಡ್ಯದ ಈ ದೇಹ. ಒಳಗಿರುವಂಥ ಪ್ರಾಣ ಸ್ವರೂಪದಲ್ಲಿರುವಂಥ ಜೀವಾತ್ಮನನ್ನ ಮುಚ್ಚಿ ಹಾಕ್ಯದ ಈ ದೇಹ. ಎಲ್ಲರಿಗೆ ಏನು ಕಾಣ್ಲಕತ್ತದ? ದೇಹಗಳೇ ಕಾಣಿಸ್ತಾವೆ ಹೊರತು ಜೀವಾತ್ಮ ಕಾಣಲು. ಆ ಜೀವಾತ್ಮನ ದರ್ಶನ ಆಗಬೇಕಾಗಿತ್ತು ಅಂದ್ರೆ, ಆ ಜೀವಾತ್ಮನ ನಮಗ ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ಈ ದೇಹವನ್ನು ಬಿಡಿಸ್ಬೇಕು. ಈ ದೇಹವನ್ನು ಬಿಡಿಸ್ಬೇಕು. ಈ ದೇಹವನ್ನು ಬಿಡಿಸುವ ಸಂಬಂಧನೇ ಮಹಾತ್ಮರ ಜನನ ಆಗ. ಈ ದೇಹವನ್ನು ಬಿಡಿಸಿ ಹೇಳುತ್ತಾರ. ನಿನ್ನೆ ಹೇಳಿದ್ನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದು ಯಾವುದೂ ಅಲ್ಲ. ಒಬ್ಬ ರೈತ ಎತ್ತಿನ ಗಾಡಿ ತಗೊಂಡು ಹೊಂಟಿದ್ದ. ಹೋಗೋದ್ರೊಳಗೆ ಗುರು ಶಿಷ್ಯರು ಕೂತಿದ್ರು. ಗುರುಗಳು ಇದನ್ನ ಹೇಳುತ್ತಿದ್ದ, ಇದು ದೇಹ ನೀನಲ್ಲೋ, ಈ ಕೈಯ ನೀನಲ್ಲೋ, ಕಾಲ ನೀನಲ್ಲೋ ಅಂತ ಹೇಳುತ್ತಿದ್ದ. ಅವಾಗ ಇವ ನಂಬಲಿಲ್ಲ. ಅದೇ ಹಂಗ್ರಿ ಗುರುಗಳು, ನಾನ ಎಲ್ಲ ಅಂದ. ಎಲ್ಲ ನಾನ, ಎಲ್ಲ ನೀ ಹೆಂಗಾಗ್ತೀವೋ? ನೀ ಇರೋ ಒಬ್ಬ ಓದಿವೋ ಏನು ಸಾವಿರಾರು ಮಂದಿ ಇದೀವೋ? ಒಬ್ಬನೇ ಅದೀನ್ರಿ. ಮತ್ತು ಇವು ಬೇರೆ ಬೇರೆ ಆದವಲ್ಲ, ಎಣಿಸಿದ್ರೆ 25 ತತ್ವಗಳದಾವಿದ್ರೆ ಯಾವನೇನಾಗ್ತಿದೆ? ನಂಬಲಿಲ್ಲ. ಅಲ್ಲಿ ಹೊಂಟೋದಲ್ಲ, ಅದು ಏನು ಅಂದರು ಗುರುಗಳು. ಅದು ಗಾಡ್ರಿ ಅಂದ. ಅದು ಗಾಡಿ ಅಲ್ಲೋ, ಕಟ್ಟಿಗೆದು. ಅದು ಗಾಡಿ ಅಲ್ಲ, ಕಟ್ಟಿಗೆದ. ಅಲ್ರಿ ಗುರುಗಳು, ಅದು ಗಾಡ್ರಿ ಅಂದ. ಬಾ ಹಂಗಾರ ಅಲ್ಲೇ ಹೋಗೋಣಂತ ರೈತನು ಹೋದ್ರೆ ನಿಂದರಿಸಿದ. ಆ ಗಾಡಿ ಹತ್ರಕ್ಕೆ ಹೋದ್ರೆ ಆ ರೈತಗೆ ಹೇಳಿದ್ರು, ಯಪ್ಪ ಒಂದೇಟು ನನ್ನ ಮಠದ ಮುಂದೆ ಇದನ್ನು ಬಿಟ್ಟು ಹೋಗೋ, ನಿನ್ನ ನಾಳೆ ಗಾಡಿ ಕೊಡ್ತೀನಿ. ಆಯ್ತು ರೀ ಅಪ್ಪ ಅವ್ರು ಅಂದ. ಬಂದು ಗಾಡಿ ಬಿಟ್ಟ, ಅವ ಹೋಗಿಬಿಟ್ಟ. ಶಿಷ್ಯಗೆ ಉಪದೇಶ ಮಾಡ್ಬೇಕು. ನಿನ್ನ ಗಾಡಿ ಎಲ್ಲಿ ಅದ ತೋರಿಸಪ್ಪ ಅಂದರು. ಇದು ಗಾಡ್ರಿ ಅಂದ. ನಗ ಇತ್ತಲ್ಲ, ಅದನ್ನು ಮುಟ್ಟಿ ಹೇಳೋದವ, ಇದಕ್ಕೆ ನಗ ಅಂತಾರೋ? ಬೇಕಾದವ್ರಿಗೆ ಕೇಳಪ್ಪ. ಇದಕ್ಕೆ ನಗ ಅಂತಾರೋ ಗಾಡಿ ಅಂತಾರೋ ಕೇಳು. ಇದಕ್ಕೆ ನಗ ಅಂತಾರ ಅಂತೀರಿಲ್ಲ? ನಗ ಅಂತ. ಅದನ್ನು ಬಿಟ್ಟ ಹಿಂದಿಂದ ಮುಟ್ಟದ, ಇದು ಗಾಡ್ರಿ ಅಂದ. ಅದಕ್ಕೆ ಈಸ್ ಅಂತಾರೋ? ಅದಕ್ಕೆ ಗಾಡಿ ಅನ್ನಂಗಿಲ್ಲ, ಈಸ್ ಅಂತಾರ. ಗಾಡಿ ಈಸ್ ಅಂತ. ಹೋಗಿ ಗಾಲಿ ಮುಟ್ಟದ, ಇದಕ್ಕೆ ಗಾಲಿ ಅಂತಾರ, ಗಾಡಿ ಅಂತಾರ.
ಇದಕ್ಕೆ ಗಾಲಿ ಅಂತಾರೆ. ಮ್ಯಾಗಿನ ಕೆಬ್ಬಣ ಮುಟ್ಟದ ಇದಕ್ಕೆ ಹಳ ಅಂತಾರ. ಹೋಗ್ಲಿ ಆ ತೊಟ್ಲ ಮುಟ್ಟದ ಇದಕ್ಕೆ ತೊಟ್ಲ ಅಂತಾರ. ಗಾಡಿ ಹಲ್ಲು ಮುಟ್ಟದ ಇದಕ್ಕೆ ಹಲ್ಲು ಅಂತಾರ. ಏನು ಮುಟ್ಟುತ್ತಾನ ಅದಕ್ಕೊಂದು ಹೆಸರದ. ಅದಂಗ್ರಿ ಗುರುಗಳು ಅನ್ನಾಗತ್ತ ಮತ್ತೆ ಇವ ತಲೆ ತುರಿಸೋಂಡು. ಗುರುಗಳು ಏನು ಮಾಡಿದರು, ಬಡ ಬಡ ಅವನ್ನೆಲ್ಲ ಬಿಚ್ಚಿ ಒಗೆದು ಬಿಟ್ರು. ಏನಿತ್ತಲ್ಲ ಬಿಚ್ಚಿ ಒಗೆದು ಬಿಟ್ರು. ನಿನ್ನ ಗಾಡಿಯಲ್ಲಿ ತೋರ್ಸಪ್ಪ. ಅಗಳೇ ಇತ್ರಿ ಗುರುಗಳು, ಈಗಿಲ್ರಿ. ಮತ್ತೆ ಎಲ್ಲಿ ಹೋಯ್ತು ನಿನ್ನ ಗಾಡಿ? ನಾ ಮೊದಲೇ ಹೇಳಿದೆ ಇದು ಕಟಿಗಿ ಅಂತ ಹೇಳೀನಿ. ಗಾಡಿ ಅಲ್ಲ, ಕಟಿಗಿ. ಗಾಡಿಯ ಆಕಾರ ಒಬ್ಬ ಮಾಡಿದ್ದಕ್ಕಾಗಿ ಗಾಡಿ ಅಂತ ನಾಮ ಬಂದಿದೆ ವಿನಾ ಇರತಕ್ಕಂಥ ನಿಜವಾದ ವಸ್ತು ಕಟ್ಟಿಗೆನೇ ಹೌದೋ ಅಲ್ಲೋ? ಆವಾಗ ಶಿಷ್ಯನಿಗೆ ನಂಬಿಕೆ ಬಂತು, ಹೌದ್ರಿ ಗುರುಗಳು, ಕಟ್ಟಿಗೆನ ಕರೀರಿ. ಹಂಗ ಈ ದೇಹ ಪಂಚಮಹಾಭೂತಗಳ ಸ್ವತ್ತು. ಈ ದೇಹ ಅದಲ್ಲ, ಇದು ಪಂಚಮಹಾಭೂತಗಳ ಸ್ವತ್ತದ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅನ್ನುವಂಥ 5 ಭೂತಗಳದಾವು. ನಿಮಗೆ ಅರ್ಥ ಆಗ್ಬೇಕಾದ್ರೆ ಭೂಮಿ, ನೀರ, ಬೆಂಕಿ, ಗಾಳಿ, ಬಯಲು ಅನ್ನುವಂಥ ತತ್ವಗಳದಾವು. ಈ 5 ತತ್ವದಿಂದ ಈ ದೇಹ ಆಗ್ಯದಪ್ಪ. ಈ 5 ತತ್ವದಿಂದ ದೇಹ ಆಗ್ಯದ. ಯಾವಾಗ ಅವು ತಮಗೆ ಬೇಕಂತ ಅವು ಕಸ್ಕೊಂಡು ಬಿಡ್ತಾವವು, ಇಟ್ಕೊಳ್ಳಂಗಿಲ್ಲ, ಕಸ್ಕೊಂಡು ಬಿಡುತ್ತಾವ. ಮತ್ತು ಅವು ಕಸುಗಳೋದ್ರೊಳಗೆ ನೀ ಜಾಣ ಆಗಬೇಕು. ಹೆಂಗೆ ಕಸ್ಕೋತಾವಂದ್ರೇನು? ಮತ್ತು ಹೆಂಗೆ ಕಸ್ಕೋತಾವಂದ್ರಿ? ಕಸ್ಕೊಳ್ಳೋದು ಗೊತ್ತದಮ್ಮ? ಗೊತ್ತಿಲ್ರಿ? ಯಾರಿಗೆರೆ ಗಾಳಿ ತತ್ವ ಕಡಿಮೆ ಆಯಿತು ಅಂದ್ರೆ ಲಘುವ ಹೊಡಿತು. ತನ್ನ ತತ್ವ ಅರ್ಧ ಜಕ್ಕೊಂಡು ಬಿಟ್ಟಿರ್ತು. ಬೆಂಕಿಯ ತತ್ವ ಅರ್ಧ ಜಕ್ಕೊಂಡಿತ್ತಂದ್ರೆ ಪಚನ ಕ್ರಿಯೆ ಆಗಂಗಿಲ್ಲ, ಹೊಟ್ಟೆ ಉಬ್ಬುತ್ತು. ನೀರಿನ ಅಂಶ ಒಂದಿಟ್ಟು ಜಕ್ಕೊಂಡು ಬಿಡುತ್ತೋ ಅಂದ್ರೆ ಶುಗರ್ ಆಗ್ತು. ತನ್ನ ತತ್ವ ಕಡಿಮೆ ಮಾಡ್ತು. ಭೂಮಿಯ ತತ್ವ ಕಡಿಮೆ ಆಯಿತು ಅಂದ್ರೆ ಮೊಳಕಾಲ, ಬೆನ್ನ, ಎಲುವುಗಳು ಹೊಡಿಲಕ್ಕೆ ಚಲೋ. ಇದು ಸತ್ಯ, ಇದು ಸುಮ್ಮನೆ ಅಲ್ಲ. ಇದು ಹಿಂಗೆ ಈ ಪಂಚಮಹಾಭೂತಗಳು ತಮ್ಮದು ತಾವು ಜಕ್ಕೊಂಡೋದ್ರೆ, ಇನ್ನು ಆಕಾಶ ತತ್ವ ಜಕ್ಕೊತ್ತಂದ್ರೆ ಪ್ರಾಣ ಕಡೆಯಕ್ಕ. ಅದಕ್ಕೆ ಕೊನೆ ಅದು. ಆಕಾಶ ತತ್ವ ಜಕ್ಕೋತು ಅಂದ್ರೆ ಪ್ರಾಣ ಕಡೆಯಕ್ಕ. ಇಷ್ಟೆಲ್ಲ ಕ್ರಿಯೆ ಮಾಡುವಂಥ ಈ ದೇಹ ನಾನು ಯಾಕೆ ಆಗ್ತೀನಿಪ್ಪ? ನಾನು ಆಗಲಿಕ್ಕೆ ಸಾಧ್ಯ ಇಲ್ಲ, ನೀನು ಆಗಲಿಕ್ಕೆ ಸಾಧ್ಯ ಇಲ್ಲ. ದೇಹದ ಒಳಗ ಒಂದು ಸತ್ಯದ, ಆ ಸತ್ಯವನ್ನು ಕುರಿತು ನೀನು ಚಿಂತನೆ ಮಾಡು. ಅದು ಬೇಕು ಮನುಷ್ಯನ. ಆ ಸತ್ಯ ಯಾವುದು? ಆ ಸತ್ಯವನ್ನು ನಾನು ಹುಡುಕ್ತೇನೆ, ಆ ಸತ್ಯ ದರ್ಶನ ನಾನು ಮಾಡ್ಕೋತೀನಿ ಅನ್ನುವಂಥ ಛಲ ನಮ್ಮೊಳಗೆ ಬೇಕು. ಅಂದಾಗ ಇದು ಸಾರ್ಥಕ ಆಗ್ತದೆ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗೆ ನೀವೊಂದು 5 ಜನರ ಕಡೆ 5,000 ರೂಪಾಯಿ ನಾ ಇಸ್ಕೊಂಡೀನಿ ಅಂತ ಇಟ್ಕೋರಿ. ನಾಳೆ ಸಂಜೆಗೆ ಕೊಡ್ತೀನಿ ಅಂತ ಇಸ್ಕೊಂಡೀನಿ. 5 ಮಂದಿ 5,000 ಕೊಟ್ಟಿರಿ. ಆ ರೊಕ್ಕ ಕಿಶೆದಾಗ ಇಟ್ಕೊಂಡೀನಿ. ಈ ರೊಕ್ಕ ನಾನು, ಈ ರೊಕ್ಕ ನಾನು, ಈ ರೊಕ್ಕ ನಾನು ಅಂತ ಹೊಂಟೀನಿ. ರೊಕ್ಕ ನನ್ನವ? ಯಾರು ಅವು? ಕೊಟ್ಟವರು. ಯಾರು ರೊಕ್ಕ ಕೊಟ್ಟವರು? ಅವ್ರ ಅವಧಿ ಮುಗೀತಂದ್ರೆ ಬಂದು ಕಸ್ಕೊಂಡು ಹೋಗ್ತಾರೆ. ಮೊದಲು ಇಸ್ಕೊಳಕ್ಕೆ ಬರ್ತಾರೆ, ಕೊಡಲಿಲ್ಲ ಅಂದ್ರೆ ಕಸ್ಕೊತಾರೆ. ಒಬ್ಬೊಬ್ಬರ ಬಲ್ಲಿ 5,000 ತೊಗೊಂಡಾಗ 25,000 ನನ್ನ ಕಡೆ ಆದವು. ಹಂಗೆ ಈ ದೇಹ 5 ಭೂತಗಳಲ್ಲಿ ಒಂದೊಂದು ಭೂತದೊಳಗೆ 5 ಭಾಗ ಆಗಿ ಇದು 25 ಭಾಗ ಆಗ್ಯದ. ತಮಗೆ ಬೇಕಂದಾಗ ತಮ್ಮ ಭಾಗಕ್ಕೆ ಕಸ್ಕೊತಾರೆ. ಹಂಗೆ ಇದನ್ನು ನಾನು ಅಂತ ಯಮಕ ಬೇಡ. 25,000 ರೂಪಾಯಿ ನನ್ನ ಅಂತ ಯಮಕಂದ್ರೆ, ಯಮಕ ಬಂತು, ಅಹಂಕಾರ ಬಂತು ಅಂದ್ರೆ ನಾಳೆ ಹೊತ್ತು ಮುಣಿಗೆ ಅವ್ರು ಕಸ್ಕೊಂಡು ಹೋಗ್ತಾರೋ, ಕಸ್ಕೊಂಡು ಹೋಗ್ತಾರೆ. ಈ ದೇಹನೇ ನಾನು, ನಾನು ಅನ್ನೋ ಅಹಂಕಾರ ನಮಗೆ ಬಂತು ಅಂದ್ರೆ ಇದನ್ನು ಕಸ್ಕೊಂಡು ಹೋಗ್ತಾರೆ.
ಅದಕ್ಕೆ ಇದನ್ನು ಹೇಳಿಕೊಂಡು ಬಂದರು. ಅದಕ್ಕೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ. ಹುಚ್ಚ ಬಿಡುವ ಇದನ್ನು, ಈ ರಾಗವನ್ನು, ಈ ರಾಗ ಬಿಡು. ಒಂದು ಕಡೆ ಪುರಾಣ ನಡೆದಿತ್ತು, ಸುಮ್ಮನೆ ಸ್ವಲ್ಪ ಉಪ್ಪಿನಕಾಯಿ ತಗೊಳ್ಳು, ನಿಮಗೆ ನಾ ಹೇಳೋದು ಕೇಳಕತ್ತದೋ ಇಲ್ಲೋ ನನಗೊಂದು ಅರ್ಥ ಆಗೋ. ಯಾಕಂದ್ರೆ ನನಗೆ ಅದೇ ಭಾಳ ಕೇಳಲಾಗತ್ತೆ. ಆದರೂ ಇಂಥ ಗದ್ದಲ್ದಾಗ ಮತ್ತು ಕೃಷ್ಣಿಗೆ ಹೇಳ್ಯಾನ ಒಂದ್ರೊಳಗೆ ಒಂದು ಸ್ವಲ್ಪ ಧೂಳಿನ ಕಣಾರೆ ನಾವು ಸುಮ್ಮನೆ ಒಂದು ಸ್ವಲ್ಪ ಧೂಳ. ಹಿಂಗೆ ಪುರಾಣ ನಡೆದಿತ್ತು. ಪುರಾಣಕ್ಕೆ ಬಂದಿದ್ದ ಒಬ್ಬ ಎಂದೂ ಬರ್ಲಾರ್ದ ಅವ ಮನೆಯಾಗ ಹೇಳ್ತಿ ಜಗಳ ತೆಗೆದು ಕಳಿಸಿದ್ಲ. ನಾರೇ ಕರ್ಚಿಕಾಯಿ ಉಂಡಿ ಮಾಡ್ಲಾಗತ್ತೀನಿ, ನೀರೇ ಹೋಗಿ ಕೇಳಿಬಾರ ಮರಾಯ. ಹೋಗ್ತೀನಿ ಹೇಳಂದ ಇವ. ಆಯ್ತು, ಬ್ಯಾಸರ ಬೇಕು ಬೇಡ ಬಂದ ಪುರಾಣಕ್ಕೆ. ಬರೋದ್ರೊಳಗೆ ಎಲ್ಲ ತುಂಬಿತ್ತು ನೋಡ್ರಿ. ಇದು ಒಟ್ಟಾರೆ ತುಂಬಿತ್ತು. ಹಿಂದೊಂದು ಲೈಟ್ ಕಂಬಿತ್ತು, ಇಲ್ಲಿನೂ ಹೋದಲ್ಲ ಲೈಟ್ ಕಂಬಿತ್ತು. ಆ ಲೈಟ್ ಕಂಬಕ್ಕೆ ಡುಬ್ಬ ಹಚ್ಚಿ ಕುಂತ. ಪುರಾಣಿಕರು ಪುರಾಣ ಹೇಳುತ್ತಿದ್ರು. ಇದು ಪುರಾಣ ನಡೆದಿತ್ತು. ಅವ ಕುಂತ, ಮನೆಯಾಗಿ ಶಿಸ್ತು ಬಡದು ಬಂದಿದ್ದ. ನಿದ್ದೆ ಬಂದು ಬಿಡುತ್ತೋ. ಕಂಬಕ್ಕೆ ತೆರಿ ಹಚ್ಚದ, ಬಾಯಿ ತೆರದ, ನಿದ್ದೆ ಹಿಡಿಲ. ಆಯ್ತಿಟ್ಟು ಅನ್ನೋದಕ್ಕನ ಮತ್ತೇನದ ಪುರಾಣ ಮುಗೀತು. ಪುರಾಣ ಮುಗಿಯನ ಮಂಗಳಾರತಿ ಆಗೋಣ. ನೀವು ಹೆಂಗೆ ಪ್ರಸಾದ ಕೊಡ್ತೀರಿ, ಅಲ್ಲಿ ಸಕ್ರೆ ಪ್ರಸಾದ ಕೊಡ್ತಿದ್ರು. ಒಂದು ಹುಡುಗ ಸಕ್ರೆ ಕೊಟ್ಕೋತ ಹೋದ. ಹೋಗೋದಕ್ಕೆ ಇವ ಬಾಯಿ ತೆರ್ಕೊಂಡು ನಿದ್ದೆ ಮಾಡ್ತಿದ್ದ. ಏ ಅಣ್ಣ ಸಕ್ರೆ ತಗೋರೋ, ಏ ಅಣ್ಣ ಸಕ್ರೆ ತಗೋರೋ, ಹೇಳೇ ಇಲ್ಲ. ಮತ್ತ್ಯಾಕೆ ಇವನು ಎಬ್ಸೋದಂದ ಒಂದಿಟ್ಟು ತೊಗೊಂಡು ಬಾಯಾಗ ಹೋಗದ ಬಂದುಬಿಟ್ಟೆ. ಏನು ಬಾಯನ ಸಕ್ರೆ ಕರಗುದಲ್ಲ, ಅದು ಲಾವಾರಸ ಬಾಯಾಗ ಬಿತ್ತು ಅಂದ್ರೆ ಕರಗುತ್ತದೆ. ಅದು ಕರಿಗೆ ಹನಿ 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 ಗಂಟಲ್ದಾಗ ಇಳಿತು. ಏನು ರುಚಿ ಅದ ಅಂದ. ಎದ್ದ, ಯಾರೂ ಇದ್ದಿದ್ದಿಲ್ಲ. ಎದ್ದು ಮನೆಗೆ ಹೋದ. ಹೆಂಡತಿ ಕೇಳಿದ್ಲು, ಹೆಂಗಿತ್ತು ಇವತ್ತಿನ ಪುರಾಣ? ಏನು ಬರೀ ರುಚಿ ಇತ್ತ, ನೀನು ಸಕ್ರೆ ಇತ್ತು ನೋಡು. ಕೇಳೇ ಇಲ್ಲ ಪುರಾಣ. ಬಾಯ ಸಕ್ರೆ ಬಿದ್ದದು, ಸಕ್ರೆ ಇತ್ತು. ಅದಕ್ಕೆ ನೀನು ಹೋಗನು ದಿನ ಪುರಾಣಕ್ಕೆ. ನಾಳೆಗೆ ಹೊಕ್ಕಿನಲ್ಲ ಅಂದ. ರುಚಿ ಹತ್ತಿ ಮರುದಿನ ಬಂದ. ಮತ್ತೆ ಬರೋದಕ್ಕೆ ಮತ್ತೆ ತುಂಬಿತ್ತು. ಅದೇ ಕಂಬಕ್ಕೆ ಕುಂತ. ಮತ್ತೆ ನಿದ್ದಿಸಿ ಗೊರಕೆ ಚಲೋ ಆಯ್ತು. ಬಾಯಿ ತೆರೆದು ಗೊರಕೆ ಹಿಡಿತಿದ್ದು. ಆಯ್ತು, ಆ ಹುಡುಗ ಸಕ್ರೆ ತೊಗೊಂಡು ಮತ್ತೆ ಸಕ್ರೆ ಕೊಟ್ಕೋತ ಹೋದ. ಹೋಗೋದಕ್ಕೆ ಅವತ್ತು ಮಂದಿ ಭಾಳ ಬಂದಿತ್ತು. ತಾಬಡೆನ ಸಕ್ರೆ ಖಾಲಿ ಆಗೋಣ ಹೊಳ್ಳಿ ಬಂದ. ಆಯ್ತು, ಇವರೆಲ್ಲರೂ ಎದ್ದು ಹೋದರು. ಎಲ್ಲರೂ ಹೋದ ಮೇಲೆ ಯಾವ ಬರ್ತಾವ್ರಿ? ಬೀದಿ ನಾಯಿಗಳು. ಬಣ ಎಲ್ಲ ಜನ ಖಾಲಿ ಆಗಿಬಿಡ್ತದೆ. ಬೀದಿ ನಾಯಿಗಳ ಕಾಟ ಚಾಲು. ಅವು ಬೀದಿ ನಾಯಿಗಳು ಹಿಂಗೆ ಬಂದು ಅವಕ್ಕೊಂದು ಚಟ ಅದ. ಅದಕ್ಕೆ ನಾಯಿ ಆಗಬೇಡೋ, ನಾಯಿ ಜನಕ್ಕೆ ಹೊರಬೇಡೋ ಅಂತ ಬೈತಿರ್ತ. ಆ ನಾಯಿ ಬರೋದು, ಮೂಸು ನೋಡೋದು, ಸೂಸು ಮಾಡೋದು ಅವಕ್ಕೂ ರೂಢಿನೇ ಅದು. ಒಂದು ನಾಯಿ ಬಂತು, ಇವ ಏನು ಬಾಯಿ ತೆರೆದು ನಿದ್ದೆ ಹೊಡಿತಿದ್ದ. ಹಿಂಗೆ ಮೂಸು ನೋಡ್ದಂಗೆ ಮಾಡುತ್ತ, ಕಾಲೆತ್ತಿ ಸೂಸು ಬಾಯಾಗ ಮಾಡು. ಮತ್ತು ಆ ಸೂಸು ಏನು ಹೊರಗೆ ಬೀಳುತ್ತಾವನ? ಅವು ಸಣ್ಣಗೆ ಗಂಟಲ್ದಾಗ ಇಳ್ದ ತುತ್ತು ಉಪ್ಪುಪ್ಪ ಏನೋ ಮರ ಇದು ಅಂದ. ಮನೆಗೆ ಬಂದ. ಹೆಂಡತಿ ಕೇಳಿದ್ಲು, ಇವತ್ತೇ ಹಂಗೆತ್ತು ಪುರಾಣ? ಹೋಗ ನೀನು ಎಲ್ಲಿ ಪುರಾಣ ತಂದಿಟ್ಟಿ? ಕೆಟ್ಟ ಉಪ್ಪುಪ್ಪಿತ್ತು ಇವತ್ತಂದವ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ತಮಾಷೆಗೆ ಇದ್ದರೂ ಕೂಡ ಇದ್ರೊಳಗೊಂದು ನೀತಿ ಅದ. ಏನು ನೀತಿ ಅಂದ್ರೆ, ಪುರಾಣ ಪ್ರವಚನಕ್ಕೆ ಬಂದಾಗ ಏಕಾಗ್ರತೆಯಿಂದ ಕೇಳಬೇಕು ಅನ್ನುವಂಥ ನೀತಿ ಅದು. ಒಂದು ವೇಳೆ ಏಕಾಗ್ರತೆ ಇಲ್ಲಾರದೆ ಸುಮ್ಮನೆ ಕೇಳಿದ್ರೆ ಹಂಗೆ ಆಗ್ತದಂತ. ಅದು ಆಗ್ಯದೋ ಬಿಟ್ಟದೋ ಗೊತ್ತಿಲ್ಲ, ಆ ಮಾತು ಬೇರೆ. ಅದಕ್ಕಾಗಿ ಪುಣ್ಯಾತ್ಮರೇ, ನಾವು ಏನು ಮಾಡಬೇಕಾಗಿದೆ? ನಮ್ಮ ಜನ್ಮ ಸಾರ್ಥಕ ಮಾಡಿಕೋಬೇಕಾಗಿದೆ. ಯಾವ ಚಳಕಾಪುರ ಅನ್ನುವಂಥ ಗ್ರಾಮದೊಳಗೆ ಇಟೊತ್ತನ ನಾವೇನು ಹೇಳಿದೆವು, ಇದನ್ನು ಸಾಧನೆ ಮಾಡುವುದಕ್ಕಾಗಿ ಶರಣ ದಂಪತಿಗಳಿದ್ದು. ದೇವಮಲ್ಲಮ್ಮ, ಗುರುಶಾಂತಪ್ಪ, ಹೆಸರು ನೋಡ್ರಿ ಅವ್ರದ್ದು ಹೇಗೆ. ದೇವಮಲ್ಲಮ್ಮ, ಗುರುಶಾಂತಪ್ಪ ದಂಪತಿಗಳು, ಆ ಇಬ್ಬರು ಗಂಡ ಹೆಂಡತಿ ಹೇಗಿದ್ರು ಅಂತ ಕೇಳಿದ್ರೆ, ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ.
ಇದರ ಅರ್ಥ ಏನ್ರಿಪ್ಪ? ಎಲ್ಲರೂ ಬಳಸ್ತೇವೆ ಇದು. ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವ ಇದು ಹೇಳಿ ಮುಂದೆ ಜಿಗಿತೇವೆ ನಾವೆಲ್ಲರೂ. ನಾವು ಯಾರೇ ಪುರಾಣಿಕರಿರಲಿ, ಪ್ರವಚನಕಾರರಿರಲಿ, ಇದನ್ನಿಟ್ಟು ಹೇಳೋದು ಹಂಗಿದ್ರೆ ಗಂಡ ಇರ್ತೀವಿ. ಅದರ ಅರ್ಥ ಏನು? ಹೌದಲ್ಲ? ಸತಿಪತಿಗಳ ಒಂದಾದ ಭಕ್ತಿ. ಒಂದಾದ ಭಕ್ತಿ ಅಂದ್ರೆ ಏನು? ಇಬ್ಬರ ಮನಸ್ಸು ಏಕಾಕಾರ. ಗಂಡ ಯಾವ ದೇವರಿಗೆ ಹೋಗಬೇಕಂತಾನ ಹೆಂಡತಿ ಒಲ್ಲೆ ಅನ್ನಂಗಿಲ್ಲ, ಹೆಂಡತಿ ಯಾವ ದೇವರಿಗೆ ಹೋಗಬೇಕಂತಾಳ ಗಂಡ ಒಲ್ಲೆ ಅನ್ನಂಗಿಲ್ಲ. ಒಬ್ಬರ ಮನಸ್ಸನ್ನ ಒಬ್ಬರು ಅರಿತುಕೊಂಡು ಏನು ನಡೀತಾರಲ್ಲ ಅವ್ರಿಗೆ ಏನು ಕರೀತಾರ? ಸತಿಪತಿಗಳ ಒಂದಾದ ಭಕ್ತಿ. ಭಕ್ತಿ ಅಂದ್ರೆ ಏನು ಅಂದ್ರೆ ನಿಷ್ಠೆ. ಭಕ್ತಿ ಅಂದ್ರೆ ಶ್ರದ್ಧೆ. ಆ ಭಕ್ತಿ ಅನ್ನೋದಕ್ಕೆ ಬಹಳ ಅರ್ಥಗಳದ, ಒಂದಲ್ಲ ಎರಡಲ್ಲ, ಬಹಳ ಅರ್ಥಗಳು. ಆ ಭಕ್ತಿ ಅನ್ನುವಂಥದ್ದು ಬಹಳ ಶ್ರದ್ಧಾಯುಕ್ತವಾಗಿ ಇತ್ತು ಅಂದ್ರೆ ಅದು ಫಲ ಕೊಡುತ್ತೆ. ಹಂಗೆ ಅವರಿಬ್ಬರು ಇದ್ರು. ಊರೊಳಗೆ ನೀವು ಹೆಂಗೆ ಜಂಗಮರದಿರಿ ಹಿಂಗೆ ಜಂಗಮರ ಚರಮೂರ್ತಿಗಳಲ್ಲಿ ವೀರಭದ್ರ ಸ್ವಾಮಿಗಳು ಅಂತ ಹಿರೇಮಠದ ದೇವರು, ಹಿರೇಮಠದ ಪಟ್ಟದ್ದೇವರು ವೀರಭದ್ರ ಸ್ವಾಮಿಗಳು. ಗುರುಶಾಂತಪ್ಪ ದೇವಮಲ್ಲಮ್ಮ ಆ ವೀರಭದ್ರ ಸ್ವಾಮಿಗಳಿಂದ ಲಿಂಗ ದೀಕ್ಷೆ ಪಡ್ಕೊಂಡಿತ್ತು. ಜಂಗಮ ಜಗದ್ಭರಿತ ಅಂತ ಹೇಳುತ್ತಾರೆ. ಜಂಗಮ ಜಗದ್ಭರಿತ. ಜಂಗಮನಂತ ಜಗತ್ತನ್ನು ಉದ್ಧಾರ ಮಾಡುವಂಥ ಯೋಗಿ ಯಾರೂ ಇಲ್ಲ. ಅದಕ್ಕೆ ಅವಾಗ ಮೊಳಕಾಲಿಗೆ ಜಂಗ ಅಂತ ಕಟ್ಟಿ ಹಿಟ್ಟು ನೀಡಿಸೋಳಾಕ ಬರ್ತಿದ್ರವ. ನಿಮ್ಮೂರಾಗದು ಇಲ್ಲೋ ಗೊತ್ತಿಲ್ಲ. ಹಿಂದೆ ಜಂಗಮರು ಏನು ಮಾಡ್ತಿದ್ರು ಅಂದ್ರೆ ಜೋಳಿಗೆ ತಗೊಂಡು ಮೊಳಕಾಲಿಗೆ ಗಂಟೆ ಕಟ್ತಿದ್ರು, ಅದಕ್ಕೆ ಜಂಗ ಅಂತಿದ್ರು. ಕೈಯಾಗೊಂದು ಬಡಿಗೆಗೆ ಒಂದು ಗಂಟೆ, ಅದನ್ನು ಗಂಟೆ ಅಲ್ಲಿ ಸಪ್ಪಳಾಗಬೇಕು, ಹೆಜ್ಜೆ ಇಟ್ಟ ಸಪ್ಪಳಾಗಬೇಕು. ಮುಂದಿನ ಮನೆ ಅವರಿಗೆ ಬಂದ ಸ್ವಾಮಿ ಅನ್ನೋದು ಗೊತ್ತಾಗಬೇಕು. ತನ್ನ ಮನೆ ಮುಂದೆ ಬರೋದಕ್ಕನ ಹಿಟ್ಟು ತಂದು ನಿಂತಿರಬೇಕು ಹೆಣ್ಣಮಗ. ಆ ಜಂಗಮನ ಜೋಳಿಗೆಗೆ ಹಿಟ್ಟು ಹಾಕಬೇಕು. ಜಂಗಮ ನಿಮ್ಮ ಮನೆಗೆ ಶುಭ ಆಗಲಿ ಅಂತ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಿದ್ರು. ಯಾಕೆ ಇದನ್ನು ಸಂಪ್ರದಾಯ ಇಟ್ಟಿದ್ರು ಅಂದ್ರೆ ಜಂಗಮನಿಂದ ಜಗತ್ತು ಉದ್ಧಾರ ಅನ್ನೋದಕ್ಕೆ. ಹಂಗೆ ಮಾಡೋದ್ರಿಂದ ಅವನ ಗಂಟೆ ಊರೊಳಗೆ ತಿರುಗಾಡೋದ್ರಲಿಂದ ಊರೊಳಗೆ ಬರುವಂಥ ಮಾರಿಕಾ ಬ್ಯಾನಿ, ಆ ಬ್ಯಾನಿ, ಈ ಬ್ಯಾನಿ ಎಲ್ಲ ರೋಗಗಳು ದಿಕ್ಕೆಟ್ಟು ಓಡುತ್ತಿದ್ದು ಅಂತ ಒಂದು ಸಾಮರ್ಥ್ಯ ಅದಕ್ಕೆ. ಊರೊಳಗೆ ಯಾವುದೋ ಪೀಡ ಬರೋದು ಬೇಡಪ್ಪ. ಗ್ರಾಮದ ಜನ ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಯಾರಿಗೂ ತೊಂದರೆ ಇರಬಾರದು ಅನ್ನುವ ಉದ್ದೇಶಕ್ಕಾಗಿ ಅವರೆಲ್ಲ ಏನು ಮಾಡ್ತಿದ್ರು ಅಂತ ಕೇಳಿದರೆ ಆ ಊರೊಳಗೆ ತಿರುಗಾಡಿ ಬರ್ತಿದ್ರು ಜಂಗಮ. ಆ ಒಂದು ಪಾತಿವ್ರತ್ಯದ ಅರ್ಥ ಮಾಡಿಕೊಂಡಿರುವಂಥ ದೇವಮಲ್ಲಮ್ಮ ಗುರುಶಾಂತಪ್ಪ ವೀರಭದ್ರ ಸ್ವಾಮಿಗಳನ್ನು ಗುರುಗಳನ್ನಾಗಿ ಮಾಡಿ ಗುರುಗಳಿಗೆ ಪ್ರಾರ್ಥನೆ ಮಾಡುತ್ತಾರೆ. ಯಪ್ಪ ಗುರುಗಳ, ನಮ್ಮ ಮನೆಗೆ ಪ್ರತಿದಿನ ನೀವು ಬರಬೇಕು. ಯಾವ ಸಮಯಕ್ಕೆ ಬರ್ತೀರಿ ನೀವು ಸಮಯ ನಿಗದಿ ಮಾಡ್ರಿ. ಆ ಸಮಯಕ್ಕೆ ನೀವು ಬರಬೇಕು. ನಾವಿಬ್ಬರು ಗಂಡ ಹೆಂಡತಿ ನಿಮ್ಮ ಮುಂದೆ ಕೂಡುತ್ತೇವೆ. ನೀವು ನಮಗೆ ಪ್ರವಚನ ಹೇಳಬೇಕು. ಯಾವ ಗ್ರಂಥ ಆಧಾರ ಇಟ್ಕೋತೀರೋ ನಿಮಗೆ ಬಿಟ್ಟಿದ್ದು. ನಿಮ್ಮ 4 ಒಳ್ಳೆಯ ಮಾತುಗಳನ್ನು ಕೇಳುವ ಹಂಬಲ ನಮಗದ. ನೀವು ನಮಗೆ ಪ್ರವಚನ ನೀಡಬೇಕಂದಾಗ ವೀರಭದ್ರ ಸ್ವಾಮಿಗಳು ಒಪ್ಕೋತಾರೆ. ಪ್ರತಿದಿನ ಇವರ ಮನೆಗೆ ಬರ್ತಾರೆ. ಇವರ ಮನೆಗೆ ಬಂದಾಗ ಆ ಗುರುಗಳಿಗೆ ಪಾದೋದಕ ತಗೊಂಡು ನಮಸ್ಕಾರ ಮಾಡಿ ಉಚ್ಚಾಸನದಲ್ಲಿ ಕೂಡಿಸಿ, ಅಂದರೆ ಶುಭ್ರವಾದ ಒಂದು ಆಸನ ಹಾಕಿ ಅದರ ಮೇಲೆ ಕೂಡಿಸಿ ಗಂಡ ಹೆಂಡತಿ ಕೈ ಕಟ್ಟಿಕೊಂಡು ಚಪ್ಪಗಾಲ ಹಾಕ್ಕೊಂಡು ಅವ್ರ ಮುಂದೆ ಕುಂತು ಬಿಡ್ತಿದ್ರು. ಏನು ನೋಡಬೇಕು ಭಕ್ತಿ! ಇವರಿಬ್ಬರು ದಂಪತಿಗಳನ್ನು ನೋಡಿ ವೀರಭದ್ರ ಸ್ವಾಮಿಗಳು ಕುಲು ನಗುತ್ತಿದ್ರು. ಸಾಕ್ಷಾತ್ ದೇವಲೋಕದೊಳಗೆ ಪಾರ್ವತಿ ಪರಮೇಶ್ವರನ್ನ ನೋಡ್ದಂಗೆ ಆಗ್ತದ್ರಿವ ನಿಮ್ಮನ್ನು ನೋಡಿದರೆ. ನಿಮ್ಮಂಥವರಿಗೆ ನಾನು ಪ್ರವಚನ ಹೇಳೋದಕ್ಕೆ ಬಂದಿದ್ದೀನಲ್ಲ, ನಾನೇ ಭಾಗ್ಯವಂತ ಅಂತ ಅವರಂತಿದ್ರು. ಹಾಗೆ ದೇವಮಲ್ಲಮ್ಮ ಗುರುಶಾಂತಪ್ಪರು
ವೀರಭದ್ರ ಸ್ವಾಮಿಗಳು ದಿನ ಪ್ರವಚನ ಹೇಳುತ್ತಿದ್ದರು. ಮುಂದೆ ಹಾಂಗೆ ಅವರಿಗೆ ಗುರುವಿನ ಕೃಪಾ ಗುರುಶಾಂತಪ್ಪ ದೇವ ಮಲ್ಲಮ್ಮರಿಗೆ 2 ಗಂಡು ಮಕ್ಕಳಾದವು. ಆ 2 ಗಂಡು ಮಕ್ಕಳನ್ನು ಸಂತೈಸ್ತಾ ಆ ಮಕ್ಕಳನ್ನು ಕೂಡ ಪ್ರವಚನಕ್ಕೆ ಕರ್ಕೊಂಡು ಕೂಡಿ ಸಂಸ್ಕಾರ ಒಳ್ಳೆಯದಾಗಲಿ, ಸಂಸ್ಕಾರ ಸಿಗಲಿ ಅಂತ ಅವ್ರಿಗೆ ಮಾಡೋ. ಮಕ್ಕಳಿದ್ದಾಗ ಏನು ಒಳ್ಳೆಯ ಸಂಸ್ಕಾರ ಕೊಡ್ತೇವೆ ಅದು ಗಟ್ಟಿ ಉಳಿತು. ಮತ್ತು ಮಕ್ಕಳಿದ್ದಾಗ ಸಣ್ಣದವು ಬಿಡ್ರಿ, ಗಾಂಡು ಹೊಡೆಯಾಗಿ ಹೆಣ್ತಿ ಬಿಡಿಸೋದು, ಹೆಣ್ತಿ ಹೊಡೆಯಾಗಿ ಗಾಂಡು ಬಿಡಿಸೋದು ಮಾಡಿದ್ರಿ ಅಂದ್ರೆ ನಾಳೆ ತಲೆ ಮ್ಯಾಗ ಮೆಣಸಿನಕಾಯಿ. ಯಾಕೆ ಅಂಜಂಗಿಲ್ಲ ಮುಂದೆ. ಮೊದಲ ಹಿರಿಯರಂತಾರೆ ನೋಡು, ಸಸಿಯಾಗು ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಾದೆ ಮಾತುಗಳು ಸುಳ್ಳಲ್ಲೇವ. ಹೇಳ್ತಾರೆ ಒಂದು ಕಡೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ವೇದ ಸುಳ್ಳಾಗಬಹುದು, ಆದರೆ ಗಾದೆ ಸುಳ್ಳಾಗದು. ಅದಕ್ಕೆ ಇಲ್ಲಿ ಏನದಂತ ಕೇಳಿದ್ರೆ, ಸಣ್ಣವರಿದ್ದಾಗಲೇ ಒಳ್ಳೆಯ ಸಂಸ್ಕಾರ ಕೊಡ್ತಾರೆ. ಒಳ್ಳೆಯ ಸಂಸ್ಕಾರ ಯಪ್ಪ ಏನಿಲ್ಲ, ಸೌಂಡ್ ಚಲೋ ಜಗ್ತದೆ ಇಲ್ಲಿ ಬಾಯಿ. ಅದು ಸೌಂಡ್ ಇದ್ದರೂ ಇದು ಸೌಂಡ್ ಚಲೋ ತಗೋತದೆ. ಅದಕ್ಕೆ ಇವತ್ತು ಬೇಡ, ಮತ್ತೊಂದು ದಿನ ತಗೋತದೆ. ಇಲ್ಲ ಅಂದ್ರೆ ಅಲ್ಲಿದೆ ಕಟ್ ಮಾಡಬೇಕಲ್ಲ ಅಂತೇಳಿ ಬಂದಿತ್ತು. ಸಮಯ ಆಯ್ತಾ? ಅದಕ್ಕೆ ಇಲ್ಲಿ ಏನು ಹೇಳ್ಕೊಂಡು ಬರ್ತಾರಂದ್ರೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ಸಂಸ್ಕಾರ ಅಂದ್ರೆ ಏನ್ರಿ, ನೀವೇನು ತಿಳ್ಕೊಂಡಿರಿ? ಸಂಸ್ಕಾರ ನಮ್ಮ ಮನ್ಯಾಗ ಮಸಾಲೆ ಖಾರ ಮಾಡ್ತಾರ್ರಿ, ಅದು ಗೊತ್ತದ್ರಿ. ಹ್ಞೂ ರೀ, ಶಂಗದ ಖಾರ ಮಾಡ್ತಾರೆ, ಹೌದಲ್ಲ? ಕಾರೆಳಿನ ಖಾರ ಮಾಡ್ತಾರೆ. ಆ ಎಲ್ಲ ಖಾರಗಳಲ್ಲ, ಇದು ಸಂಸ್ಕಾರ. ಸಂಸ್ಕಾರ ಯಾವುದು? ಸಂಸ್ಕಾರ ಅಂದ್ರೆ ನಿಜವಾದ ಅರ್ಥ ಸಂಸ್ಕಾರ, ಒಳ್ಳೆಯದಾಗಿರುವಂಥ ನಡತೆ. ಸಂಸ್ಕಾರ ಅಂದ್ರೆ ಒಳ್ಳೆಯದಾಗಿರುವಂಥ ನಡತೆ. ಆ ಒಳ್ಳೆಯದಾಗಿರುವಂಥ ನಡತೆಯನ್ನು ನಾವು ಕಲಿಸ್ಬೇಕಾದ್ರೆ ಸಣ್ಣ ಇದ್ದಾಗ ಕಲಿಸ್ಬೇಕು. ಹಿಂಗೆ ಒಂದು ಊರಿಗೆ ಒಬ್ಬ ಪ್ರವಚನಕಾರ ಬಂದಿದ್ರು. ಪುರಾಣಿಕರು ಪುರಾಣ ಹೇಳ್ತಿದ್ರು. ದಿನ ಒಬ್ಬೊಬ್ಬರು ಮನೆಗೆ ಪುರಾಣಿಕರನ್ನ ಕರ್ಕೊಂಡು ಹೋಗ್ತಿದ್ರು. ಹೋಗೋ ಸಂದರ್ಭದೊಳಗೆ ಒಂದು ದಿನ ಒಬ್ಬಾಕಿ ಹೆಣ್ಮಗಳು ಬಂದ್ಲು. ಯಪ್ಪ ನಾಳೆಗೆ ನಮ್ಮ ಮನೆಗೆ ಬರಬೇಕು. ಆಯ್ತು ತಾಯಿ ಬರ್ತೀನಿ. ಯಪ್ಪ ಇದ ಮನೆ ನೋಡ್ರಿ ನಮ್ಮ ಮನೆ, ನಾಳೆಗೆ ಬರ್ರಿ. ಆಯ್ತೇವ ಅಂದ. ಮರುದಿನ ಆ ಹೆಣ್ಮಗಳ ಮನೆಗೆ ಹೋದ. ಹೆಣ್ಮಗಳು ಒಳಗೆ ಕರೆದ್ಲು, ನೀರು ಕೊಡಲಿಲ್ಲ. ಒಳಗೆ ಬಂದು ಸ್ವಾಮಿಗಳು ಕುಂತ್ರು, ಕಂಬಳಿ ಹಾಸಲಿಲ್ಲ. ತಾಬಂಡಿ ತಂದು ಮುಂದಿಟ್ಲು, ಪ್ರಸಾದ ನೀಡಿದ್ಲು. ಪ್ರಸಾದ ಅನ್ನೋದು ಅಕ್ಕಿ ಅಲ್ಲ, ನಮ್ಮ ಬಾಯಾಗ ಬರ್ತದೆ. ಆಕೆ ಒಳಗೆ ಕೂಳು ಅಂತಿರ್ತದೆ. ಮಾಡಿದ ಅನ್ನಕ್ಕೆ 3 ಹೆಸರು ರೀ, ಕೇಳಿರಿಲ್ಲ? ಒಂದು ಪ್ರಸಾದ, ಒಂದು ಅನ್ನ, ಒಂದು ಕೂಳು. ಎಲ್ಲಿ ಸಂಸ್ಕಾರ ಇರಂಗಿಲ್ಲ ಅವ್ರ ಮನೆಯಾಗ ಕೂಳಾಗಿ ಪರಿವರ್ತನೆ ಆಗ್ತದೆ. ಸಂಸ್ಕಾರ ಇದ್ದವರ ಮನೆಯೊಳಗೆ ಅನ್ನ ಆಗಿ ಪರಿವರ್ತನೆ ಆಗ್ತದೆ. ಮಠಮಾನ್ಯ ಮಂದಿರಗಳಲ್ಲಿ ಪ್ರಸಾದ ಆಗಿ ಪರಿವರ್ತನೆ. ಹಂಗಾಗಿ ಹೆಣ್ಮಗಳು ನೀಡಿದ್ಲು, ಯಪ್ಪ ತಗೋರಿ ಊಟ ಮಾಡ್ರಿ. ಈ ಸ್ವಾಮಿಗಳದೊಂದು ಪದ್ಧತಿ ಇತ್ತು. ಯವ್ವ ನಮ್ಮ ಗುರುಗಳು ಅನುಗ್ರಹ ಮಾಡಾಗ ಒಂದು ಮಾತು ಹೇಳ್ಯಾರ ತಾಯಿ. ಏನಪ್ಪ, ಯಾರದ ಮನೆಗೆ ಊಟಕ್ಕೆ ಹೋಗಪ್ಪ, ಪ್ರಸಾದ ತಗೊಳ್ಳೋ ಮುಂಚಿತವಾಗಿ ಸಾಷ್ಟಾಂಗ ಹಾಕಿದ್ರು ಪ್ರಸಾದ ತಗೋ ಅಂದಾರ ತಾಯಿ. ನೀವು ಸಾಷ್ಟಾಂಗ ಹಾಕಿದ್ರೆ ನಾನು ಪ್ರಸಾದ ತಗೋತೆ. ಹೆಣ್ಮಗಳಿಗೆ ಗೊತ್ತಿಲ್ಲ ಸಾಷ್ಟಾಂಗ. ತಲೆ ತುರಿಸ್ಕೊಂಡ್ಳು.
ಸಾಷ್ಟಾಂಗ್ರೆ ಅಂದ್ಲು. ಹೌದು ತಾಯಿ, ಸಾಷ್ಟಾಂಗ ಹಾಕಿದ್ರೆ ನಾ ಪ್ರಸಾದ ತಗೊಳ್ಳ. ಅಡಿಗೆ ಮನೆಯಾಗ ಹೋಗೋದಕ್ಕೆ 8 ವರ್ಷದ ಹುಡುಗ ಮಗ, ಆ ಮಗನ ಕೈಯಾಗ 10 ರೂಪಾಯಿ ಕೊಟ್ಲು. ಓಡಪ್ಪ ಬಡ ಬಡ ಓಡಿ ಹೋಗಿ ಶೆಟ್ರ ಅಂಗಡಿ ಒಳಗೆ 10 ರೂಪಾಯಿದು ಸಾಷ್ಟಾಂಗ ತಗೊಂಡು ಬಾ. ಹುಡುಗಿಗೆ ಏನು ಗೊತ್ತು, ಈಕಿಗೆ ಗೊತ್ತಿಲ್ಲ. ಹುಡುಗ 10 ರೂಪಾಯಿ ತಗೊಂಡ ಓಡೋಡಿ ಹೋದ ಶೆಟ್ರ ಅಂಗಡಿಗೆ. ಶೆಟ್ರ ಅಂಗಡಿ ಮುಂದೆ ಗದ್ಲು ಬಾಳಿತ್ತು. ಶೆಟ್ಟಿ ಬಾಳೆ ಎಟ್ಟಿದ್ದ. ಇವ ಸಂಧ್ಯಾಗ ಆಯ್ದಾಗ ಶೆಟ್ರ 10 ರೂಪಾಯಿದು ಮೊದಲು ಸಾಷ್ಟಾಂಗ ಕೊಡ್ರಿ ಅಂತಿದ್ದ. ಯಾಕೆ ಮನ್ಯಾಗ ಗುರುಗಳು ಊಟಕ್ಕೆ ಕೂತಾರೆ. ಭಾಳ ಗಡಬಡ ಮಾಡಿ ನಾವು ಒಂದಿಟ್ಟು ನಿಂದ್ರು ಅಂತಿದ್ದ. ಕೇಳಲಿಲ್ಲ. 3ನೇ ಸಲ ಇವ ನಾನು ನಿಂತವ್ರನ್ನ ಸರಿಸಿ ಬಾ ಇಲ್ಲಿ ಮುಂದಕ್ಕಂದ. ಇವ ಹುಡುಗ ಕಟ್ಟಿ ಮ್ಯಾಲೆ ಹತ್ತಿ ಕೇಸಿ ತಾಯಿಲ್ ರೊಕ್ಕ ಅಂದ. ಮೊದಲು ರೊಕ್ಕ ಇಸ್ಕೊಂಡ ಜಗದ್ ನಿಂತ ಅವನ ಗ್ಯಾಪಿಗೆ ಹೊಡೆದು ಬಿಟ್ಟು. ಹುಡುಗರು ನನಗೆ ಯಾಕೆ ಹೊಡೆದ್ರಿ ಅಂದವ. ಸಾಷ್ಟಾಂಗ ಅಂದ್ರೆ ಕೊಟ್ಟಿನಿ ಸರಳು ಹೋಗಂದ. ಇವ ಓಡೋಡಿ ಬಂದ ಮನೆಗೆ. ತಾಯರೇ ಅಡಿಗೆ ಮನೆ ಒಳಗೆ ಕಾಯ್ಕೋತ ನಿಂತಾಳ. ಮಗ ತಂದು ಕೊಡುತ್ತಾನಂತ. ಓಡಿ ಬಂದು ಕೊಡ್ಲಿಕ್ಕಲ್ಲ. ಬಾರ್ ಹೋಯಪ್ಪ ಜಲ್ದಿ ಬಾ, ಸ್ವಾಮಿಗಳು ಹಂಗ ಕುಂತಾರ. ಬಳೋತ್ತಾತು ಕುಂತು ತಾಯಿಲಿ ಸಾಷ್ಟಾಂಗ. ಯವ್ವ ನಾ ಕೊಡೋದಲ್ಲ, ನೀ ತಗೊಳ್ಳೋದಲ್ಲ. ಅಟೋತಿಗೆ ಗೊತ್ತಾಗಿತ್ತು ನಮ್ಗೆ. ನಾ ಕೊಡೋದಲ್ಲ, ನೀ ತಗೊಳ್ಳೋದಲ್ಲ. ಯಪ್ಪ ಅವ್ರು ಊಟ ಮಾಡಂಗಿಲ್ಲೇನು ಗುರುಗಳು, ಜಲ್ದಿ ಕೊಡಬೇಕ ಯವ್ವ ಅಂದ. ಹ್ಞೂ ಅಪ್ಪ ಒಂದಿಟ ಬಾಗು ಅಂದ. ಬಾಗಿದ ಕೂಡಲೇ ತಾಯಿ ಗ್ಯಾಪಿ ಜಗದ್ನೆತ್ತು ಹೊಡೆದು ಬಿಟ್ಟು. ಆ ಹೆಣ್ಮಗಳ ಕಪಾಳಿ ಹಿಡ್ಕೊತ್ ಹೊರಗೆ ಪಡಸಾಲೆಯಾಗ ಸ್ವಾಮಿಗಳ ಹತ್ರ ಬಂದು, ಯಪ್ಪ ನೀವು ಪ್ರಸಾದ ತಗೋ. ಯವ್ವ ಸಾಷ್ಟಾಂಗ ಊಟ ನಾವು ತಗೊಳ್ಳೋದು. ಯಪ್ಪ ಬ್ಯಾಡ ಯಪ್ಪ ತಗೋರಿ. ಇಲ್ವ ಸಾಷ್ಟಾಂಗ ಹಾಕಿದ್ರೆ ನಾ ತಗೊಳ್ಳವ. ಹಂಗಾದ್ರೆ ನೀನ ತಗೋತೀನಿ ಅಂದ್ರೆ ನಾ ಯಾಕೆ ಬ್ಯಾಡಲ್ಲಿ ಯಪ್ಪ ಅಂದ್ಲು. ಬಳಿ ಏರ್ಸಿದ್ಲು. ಜಗದ ನೆತ್ತ ಸ್ವಾಮಿಗಳು ಗ್ಯಾಪಿಗೆ ಹೊಡೆದ್ರೆ ಸೋಂಬಳು ಹೋಗಿ ಗಂಗಾಳದ. ಸ್ವಾಮಿ ಪಜಿತಿ ಹೆಂಗಾಗಿರ್ಬೇಕು ಹೇಳೋ ತಾತ್ಪರ್ಯ ಏನು ಅಂದ್ರೆ, ಸಂಸ್ಕಾರ ಇರದೇ ಇದ್ದವರ ಮನೆಯೊಳಗೆ ಏನಾಗುತ್ತದೆ? ಸಂಸ್ಕಾರ ಇರದೇ ಇದ್ದವರ ಮನೆಯೊಳಗೆ ಫಜಿತಿಗಳಾಗ್ತದೆ. ಅದಕ್ಕೆ ಸಂಸ್ಕಾರ ಇರಬೇಕು ಅನ್ನೋದು. ಅದಕ್ಕೆ ಸಂಸ್ಕಾರ ಇರಬೇಕು. ಹಂಗ ದೇವಮಲ್ಲಮ್ಮ ಗುರುಶಾಂತಪ್ಪರು ಒಳ್ಳೆಯ ಸಂಸ್ಕಾರವಂತರು. ಅವರ ಮನೆಯೊಳಗೆ ವೀರಭದ್ರ ಸ್ವಾಮಿಗಳ ಪ್ರವಚನ ನಡೆದದ. ಯಾವ ವಿಷಯ ನಡೆದದ, ಹೆಂಗೆ ನಡೆದದ ಅನ್ನೋದನ್ನು ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ 4 ಮಾತುಗಳನ್ನು ಶ್ರೀಪಾದಕ್ಕೆ ಅರ್ಪಣೆ ಮಾಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.